ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮಳೆಯಿಂದಾಗಿ ಭಾರೀ ಅನಾಹುತಗಳಾಗ್ತಾ ಇದೆ. ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದಲ್ಲಿ ಅಲ್ಲೂ ಕೂಡ ಭೂಕುಸಿತ ಉಂಟಾಗಿದೆ. ಸುಮಾರು ಈ ಗುಡ್ಡೆತೋಟ ಗ್ರಾಮದಲ್ಲಿ 17 ಕುಟುಂಬಗಳಿದೆ. ಎಲ್ರಿಗೂ ಆತಂಕ. ಈಗಾಗಲೇ 13 ಕುಟುಂಬದವರು ಊರನ್ನೇ ಬಿಟ್ಬಿಟ್ಟಿದ್ದಾರಂತೆ. ಗುಡ್ಡ ಕುಸಿತ ಅಂತಂದರೆ ಆ ಊರು ಗುಡ್ಡದ ಬುಡದಲ್ಲಿರ್ತಕ್ಕಂಥ ಊರು. ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮ. ಅದರಲ್ಲಿ ಒಂದು 17 ಫ್ಯಾಮಿಲಿ ವಾಸ ಮಾಡ್ತಾ ಇದ್ದಾರೆ. 17ರಲ್ಲಿ 13 ಫ್ಯಾಮಿಲಿಯವರು ಇವ್ಯಾಕ್ಯುಯೇಟ್ ಮಾಡಿದ್ದಾರೆ. ಸುರಕ್ಷಿತ ಪ್ರದೇಶಕ್ಕೆ ಹೋಗಬೇಕು, ಬೇರೆ ದಾರಿ ಇಲ್ಲ. ನೋಡಿ ಅಲ್ಲಿ ಹೆಂಗಾಗಿದೆ. ರಾತ್ರಿ ಹೊತ್ತು ಮಲಗಿದ್ದಾಗ ಈ ಥರ ದಪ್ಪಂತ ಗುಡ್ಡ ಕುಸಿದು ಮನೆ ಮುಚ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ನಡೆದಿದೆಯಲ್ಲ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೆಲ್ಲ ಆ ಥರ ಘಟನೆಗಳು, ಸಾವು ನೋವುಗಳು ಕೂಡ ಆಗ್ಬಿಟ್ಟಿದೆ. ಹಾಗಾಗಿ ಜನ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ, ಅಯ್ಯೋ ಜೀವ ಉಳಿದ್ರೆ ಸಾಕು ಅಂತಂದ್ಬಿಟ್ಟು ಮನೆಯೇ ಬಿಟ್ಟು ಹೋಗಿದ್ದಾರೆ. ನೋಡಿ ಎಷ್ಟು ಅನಿಶ್ಚಿತತೆ ಪಾಪ ಅವರ ಜೀವನದಲ್ಲಿ ಅಂತ. ಅವರೇ ಕಟ್ಟಿ ಅವರ ಸಂಪಾದನೆಯಲ್ಲಿ ಇರ್ತಕ್ಕಂಥ ಅವರ ತೋಟ, ಮನೆ, ಜಮೀನು ಎಲ್ಲನೂ ಬಿಟ್ಟು ಹೋಗ್ಬೇಕು ಅವರು. ಪ್ರಕೃತಿ ಮುಂದೆ ಯಾರೇನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಆಗಿದೆ. ಅಲ್ಲಿ ಒಳ್ಳೆ ನೀರು, ತುಂಗ, ಭದ್ರಾ ಎಲ್ಲ ಕಡೆ ನೀರು ಬಂದಿದೆ. ಗುಡ್ಡ ಕುಸಿತ ಆಗಿದೆ. ಕೊಪ್ಪ ತಾಲೂಕಿನಲ್ಲಂತೂ ವಿಪರೀತವಾದ ಮಳೆ ಆಗಿದೆ. ಗುಡ್ಡೆತೋಟ ಗ್ರಾಮದಲ್ಲಿ ಭೂ ಕುಸಿತ ಆಗಿದೆ. ಹಾಗಾಗಿ ಈ ಪರಿಸ್ಥಿತಿ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಜಿಲ್ಲಾದ್ಯಂತ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅಂದರೆ ಜಿಲ್ಲೆಯ ಪ್ರಮುಖ 5 ಮಲೆನಾಡಿನ ತಾಲೂಕುಗಳಲ್ಲೂ ಕೂಡ ಅಲ್ಲಲ್ಲೇ ಮನೆ ಕುಸಿತ, ದರೆ ಕುಸಿತ, ಭೂ ಕುಸಿತ ಉಂಟಾಗಿ ಜನಸಾಮಾನ್ಯರು ಕೂಡ ತೀವ್ರ ಆತಂಕಕ್ಕೀಡಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದೊಂದು ಮನೆ ಕುಸಿಯುವಂಥ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದಲ್ಲಿ ಈ ಬಾರಿಯೂ ಕೂಡ ಒಂದು ಮನೆ ಕುಸಿತಿರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆ ಮನೆಯ ಕುಟುಂಬಸ್ಥರನ್ನ ಈಗಾಗಲೇ ಬೇರೆ ಕಡೆ ಅಂದರೆ ಸುರಕ್ಷಿತವಾದಂಥ ಸ್ಥಳಕ್ಕೆ ಒಂದು ರವಾನೆ ಮಾಡಿರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಆ ಸ್ಥಳದಲ್ಲೇ ಇದ್ದೀನಿ, ನೋಡ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆತೋಟದ ಗ್ರಾಮದ ಒಂದು ದುಸ್ಥಿತಿ ಆಗಿರುವಂಥದ್ದು. ಸುಮಾರು ಒಂದು ಲಾರಿಯ ಲೋಡ್ನಷ್ಟು ಮಣ್ಣು ಕುಸಿತಿರೋದ್ರಿಂದ ಏನು ಎತ್ತರದ ಪ್ರದೇಶದಲ್ಲಿದ್ದಂಥ ಮನೆ ಈಗಾಗಲೇ ಸಂಪೂರ್ಣವಾಗಿ ಒಂದು ಬಿದ್ದೋಗುವಂಥ ಸ್ಥಿತಿ ತಲುಪಿರುವಂಥದ್ದು ನಾವು ನೋಡ್ಬೋದು. ವಿಜರ್ಸಲ್ಲೂ ಕೂಡ ಅಂದರೆ ಮನೆಯ ಅಕ್ಕಪಕ್ಕ ಇದ್ದಂಥ ಸುಮಾರು 30ರಿಂದ 40 ಅಡಿ ಎತ್ತರದಿಂದ ಭೂಕುಸಿತ ಉಂಟಾಗಿರುವಂಥದ್ದು. ಹಾಗಾಗಿ ಆ ಮನೇನೂ ಕೂಡ ಈಗೇನು ಇವತ್ತೋ ನಾಳೆನೋ ಅನ್ನಂಗೆ ಇರುವಂಥದ್ದು. ಯಾಕೆಂತಂದರೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರುವಂಥದ್ದು, ಜೊತೆಗೆ ಬೀಸ್ತಿರೋ ಗಾಳಿಯಿಂದನೂ ಕೂಡ ಮಲೆನಾಡಿಗರು ಆತಂಕಕ್ಕೀಡಾಗಿರುವಂಥದ್ದು. ಯಾಕೆಂತಂದರೆ ಗಾಳಿ ಜೊತೆಗೆ ಮಳೆ ಕೂಡ ಅಷ್ಟೇ ಯಥೇಚ್ಛವಾಗಿರೋದ್ರಿಂದ ಯಾವಾಗ ಎಲ್ಲಿ ಯಾವ ಅನಾಹುತ ಸಂಭವಿಸುತ್ತೋ ಅನ್ನೋ ಒಂದು ಗೊತ್ತಿಲ್ಲದಲೇ ಇರೋ ಕಾರಣವಾಗಿ ಈಗಾಗಲೇ ಮಲೆನಾಡಿಗರು ಕೂಡ ಆತಂಕಕ್ಕೀಡಾಗಿರುವಂಥದ್ದು. ಅದರಲ್ಲೂ ಏನು ಈಗೊಂದು ಗ್ರಾಮದಲ್ಲಿ ಸುಮಾರು 60ರಿಂದ 70 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ಮನೆ ಕಟ್ಕೊಂಡು ಸುಮಾರು 30 ಕುಟುಂಬಗಳು ವಾಸ ಇದ್ದಂಥದ್ದು. ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದೊಂದು ಮನೆ ಕುಸಿತಾ ಇತ್ತು. ಹಾಗಾಗಿ ಇಲ್ಲಿನ 30 ಕುಟುಂಬಗಳು ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿ ಮಾಡ್ಕೊಂಡ್ಬಂದು ಕೂಡ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ನೀಡದಲೇ ಇರುವಂಥ ಕಾರಣ ಈಗಾಗಲೇ ಕಳೆದ ಒಂದು 10-12 ವರ್ಷಗಳಲ್ಲಿ ಸುಮಾರು 17-13 ಕುಟುಂಬಗಳಷ್ಟು ಜನ ಈಗಾಗಲೇ ಈ ಒಂದು ಸ್ಥಳ ಬಿಟ್ಟು ಅವರು ಅದೇ ಬೇರೆ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿರುವಂಥದ್ದು. ಆದರೆ ಬದುಕಿಗೆ ಬೇರೆ ಯಾವುದೇ ದಾರಿ ಇಲ್ಲದಲೇ ಇರುವಂಥ ನಿಟ್ಟಿನಲ್ಲಿ 17 ಕುಟುಂಬಗಳು ಇನ್ನೂ ಈ ಒಂದು ಎತ್ತರದ ಪ್ರದೇಶದಲ್ಲೇ ಪ್ರತಿ ಮಳೆಗಾಲದಲ್ಲೂ ಕೂಡ ಜೀವ ಕೈಯಲ್ಲಿ ಇಟ್ಕೊಂಡು ಬದುಕ್ತಿರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತಕ್ಕೆ ಪ್ರತಿ ಬಾರಿನೂ ಕೂಡ ಮನವಿ ಮಾಡುವಂಥದ್ದು ಮತ್ತು ಪ್ರತಿ ಮಳೆಗಾಲದಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ನಿಮಗೆ ನಾವು ಸೂಕ್ತ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಅಂತ ಅಂದರೆ ಭರವಸೆ ನೀಡ್ತಾನೆ ಇರುವಂಥದ್ದು. ಆದರೆ ಪ್ರತಿ ಮಳೆಗಾಲ ಮುಗಿಯುತ್ತೆ, ಬಂದ ಅಧಿಕಾರಿಗಳು ಆಗಲಿ ಬಂದ ರಾಜಕಾರಣಿಗಳಾಗಲಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಿರೋದ್ರಿಂದ ಪ್ರತಿ ವರ್ಷಕ್ಕೊಂದೊಂದು ಮನೆ ಕೂಡ ಈ ಭಾಗದಲ್ಲಿ ಬೀಳ್ತಿರುವಂಥದ್ದು. ಹಾಗಾಗಿ ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಈ ಒಂದು ಬೇರೆ ಒಂದು ಬದಲಿ ಜಾಗವನ್ನು ನೋಡಿರುವಂಥದ್ದು. ಆದರೆ ಅರಣ್ಯ ಇಲಾಖೆ ಇದು ಡೀಮ್ಡ್ ಫಾರೆಸ್ಟ್ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಬೇರೆ ಒಂದು ಸ್ಥಳ ಕೊಡೋದಕ್ಕೂ ಕೂಡ ಮೀನಾಮೇಷ ಏಡಿಸ್ತಾ ಇರೋದ್ರಿಂದ ಇಲ್ಲಿನ 17 ಕುಟುಂಬಗಳು ಕೂಡ ಪ್ರತಿ ವರ್ಷ ಒಂದೊಂದು ಮನೆಗಳನ್ನು ಕಳ್ಕೊಂಡು ಪ್ರತಿ ವರ್ಷನೂ ಕೂಡ ಒಂದು ಜೀವ ಕೈಯಲ್ಲಿ ಇಟ್ಕೊಂಡು ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಮನೆಯಲ್ಲೂ ಕೂಡ ಸುಮಾರು 5 ಜನ ಇದ್ದಂಥದ್ದು. ಯಾವಾಗ ಒಂದು ಮನೆಯ ಮುಂಭಾಗ ಪಕ್ಕ ಇದ್ದಂಥ ದರೆ ಕುಸಿತವಾಯಿತು, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕಳಿಸಿರುವಂಥದ್ದು. ಹಾಗಾಗಿ ಸರ್ಕಾರ ಪ್ರತಿ ವರ್ಷನೂ ಕೂಡ ಈಗ ದಿನ ದೂಡೋ ಬದಲು ವರ್ಷ ದೂಡೋ ಬದಲು ಇಲ್ಲಿನ ಜನಗಳಿಗೆ ಒಂದು ಶಾಶ್ವತವಾದಂಥ ಒಂದು ಸೂರು ಕಲ್ಪಿಸಬೇಕು ಅಂತ ಈ ಗ್ರಾಮದ ಜನ ಆಗ್ರಹ ಮಾಡಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.